ನಮಸ್ಕಾರ. ಸಾಮಾನ್ಯವಾಗಿ ಒಂದು ವ್ಯಾಲಿಡೇಷನ್ ಚೆಕ್ಲಿಸ್ಟ್ ಅಂದ್ರೆ ಏನ್ ಅನ್ಕೋತೀವಿ? ಸುಮ್ನೆ ಬಾಕ್ಸ್ಗಳನ್ನ ಟಿಕ್ ಮಾಡೋಕಿರೋದು ಅಂತಾನೆ. ಆದ್ರೆ ಇವತ್ತು ನಾವು ಅದನ್ನೇ ಒಂದು ಡಿಟೆಕ್ಟಿವ್ ಟೂಲ್ ಕಿಟ್ ತರ ಬಳಸೋಣ. ಯಾಕೆ ಅಂದ್ರೆ ಒಂದು ದೊಡ್ಡ ರಹಸ್ಯವನ್ನ ಭೇದಿಸ್ಬೇಕಿದೆ. ಆ ರಹಸ್ಯ ಏನಪ್ಪಾ ಅಂದ್ರೆ ನಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸರಿಯಾದ ದಾರಿಯಲ್ಲಿದೆಯಾ ಅಂತ ತಿಳ್ಕೊಡಕ್ಕೆ ಎಷ್ಟು ಜನ ಯೂಸರ್ಸ್ ಇದ್ರೆ ಸಾಕು. ಸರಿ, ಬನ್ನಿ ಈ ತನಿಖೆಯನ್ನ ಶುರು ಮಾಡೋಣ. ಇದೇ ನೋಡಿ ಆ ದೊಡ್ಡ ರಹಸ್ಯ. ಯಾವುದೇ ಸೃಷ್ಟಿಕರ್ತ, ಡಿಸೈನರ್ ಅಥವಾ ಫೌಂಡರ್ ತಲೆಕೆಡಿಸ್ಕೊಳ್ಳೋ ಮೂಲ ಪ್ರಶ್ನೆ ಅಂದ್ರೆ ಇದೆ: ನಾವು ಸರಿಯಾದಷ್ಟು ಜನರ ಜೊತೆ ಮಾತಾಡಿದೀವಾ ಅಥವಾ ನಮ್ಮ ದಾರಿ ತಪ್ಪಿದ್ಯಾ? ನಮ್ಮ ಈ ಇನ್ವೆಸ್ಟಿಗೇಷನ್ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಸಹಾಯ ಮಾಡುತ್ತೆ. ಯಾವುದೇ ತನಿಖೆ ಶುರುವಾಗೋದು ಸಬ್ಜೆಕ್ಟ್ಸಿಂದ ಅಲ್ವಾ? ನಮ್ಮ ಈ ಕೇಸ್ನಲ್ಲಿ ಈ ಸಬ್ಜೆಕ್ಟ್ಸ್ ಬೇರೆ ಯಾರೂ ಅಲ್ಲ, ನಮ್ಮ ಪ್ರಾಡಕ್ಟನ್ನು ಪರೀಕ್ಷೆ ಮಾಡಿದ ಯೂಸರ್ಸ್. ಬನ್ನಿ ಅವರ ಪ್ರೊಫೈಲ್ ಹೇಳಿದೆ ಅಂತ ಒಮ್ಮೆ ನೋಡೋಣ. ಸರಿ, ಹಾಗಾದ್ರೆ ಕೇಸ್ನ ಬೇಸಿಕ್ ಫ್ಯಾಕ್ಟ್ಸ್ ಏನು ಅಂತ ನೋಡೋಣ ಬನ್ನಿ. ನಾವು ಎಷ್ಟು ಜನರ ಹತ್ರ ಮಾತಾಡ್ವಿ, ಅವರು ಯಾರು, ಅಂದರೆ ಹೊಸ ಟೆಕ್ನಾಲಜಿನ ಮೊದಲು ಟ್ರೈ ಮಾಡೋ ಅರ್ಲಿ ಅಡಾಪ್ಟರ್ಸಾ ಅಥವಾ ನಿಮ್ಮ ಥರದ ಸಾಮಾನ್ಯ ಮೇನ್ ಸ್ಟ್ರೀಮ್ ಯೂಸರ್ಸಾ? ಹಾಗೆ ಅವರು ಯಾವ ಊರಿನವರು? ಒಂದು ವಿಷಯ ನೆನಪಲ್ಲಿರಲಿ, ಯಾವುದೇ ತನಿಖೆಯಲ್ಲಿ ಸಾಕ್ಷಿಗಳ ಸಂಖ್ಯೆಗಿಂತ ಅವರ ಗುಣಮಟ್ಟ ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಪ್ರೊಫೈಲಿಂಗ್ ಯಾಕಿಷ್ಟು ಇಂಪಾರ್ಟೆಂಟ್? ನೋಡಿ, ಇದು ತುಂಬಾನೇ ಸಿಂಪಲ್. ನೀವು ತಪ್ಪು ಜನರನ್ನ, ಅಂದ್ರೆ ನಿಮ್ಮ ಪ್ರಾಡಕ್ಟ್ಗೆ ಸಂಬಂಧನೇ ಇಲ್ದವರನ್ನ ಟೆಸ್ಟ್ ಮಾಡಿದ್ರೆ, ನೀವು ಎಷ್ಟು ಜನರನ್ನ ಟೆಸ್ಟ್ ಮಾಡಿದ್ರೂ ನಿಮ್ಮ ಇನ್ವೆಸ್ಟಿಗೇಷನ್ ದಾರಿ ತಪ್ಪುತ್ತೆ. ಇದು ಸುಮ್ಮನೆ ತಪ್ಪು ಸಾಕ್ಷಿ ಹಿಂದೆ ಓಡ್ದಾಗೆ ಆಗತ್ತೆ ಅಷ್ಟೇ. ಸರಿ, ಪ್ರೊಫೈಲ್ ಆಯ್ತು. ತನಿಖೆಯ ಮುಂದಿನ ಹಂತಕ್ಕೆ ಹೋಗೋಣ. ಅಂದ್ರೆ ಸಾಕ್ಷ್ಯವನ್ನ ಹೇಗೆ ಕಲೆಕ್ಟ್ ಮಾಡಿದ್ವಿ ಅಂತ ನೋಡೋದು. ನಾವು ಯೂಸರ್ಸ್ನ ಹೇಗೆ ರಿಕ್ರೂಟ್ ಮಾಡಿದ್ವಿ, ಹಾಗೆ ಅವರು ಎಷ್ಟು ಇಂಟ್ರೆಸ್ಟೆಡ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಬನ್ನಿ ಇದನ್ನ ಚೆಕ್ ಮಾಡೋಣ. ಇದನ್ನ ಹೀಗೆ ಯೋಚಿಸಿ: ಒಬ್ಬ ಡಿಟೆಕ್ಟಿವ್ ಪ್ರೊಸೀಜರ್ ನೋಟ್ಸ್ನ ರಿವ್ಯೂ ಮಾಡ್ತಿದ್ದ ಹಾಗೆ. ನಾವು ಪಾರ್ಟಿಸಿಪೆಂಟ್ಸ್ಗಳನ್ನ ಆಡ್ಸ್ ಮೂಲಕ ಹುಡುಕಿದ್ವಾ ಅಥವಾ ಯಾವುದಾದ್ರೂ ಸ್ಪೆಸಿಫಿಕ್ ಕಮ್ಯುನಿಟಿಯಿಂದ ಇನ್ವೈಟ್ ಮಾಡಿದ್ವಾ? ಅವ್ರಿಗೆ ದುಡ್ಡು ಕೊಟ್ಟಿದ್ವಾ ಅಥವಾ ಬೇರೆ ಏನಾದರೂ ಇನ್ಸೆಂಟಿವ್ ಇತ್ತಾ? ಯಾಕಂದ್ರೆ ನಾವು ಬಳಸೋ ಈ ವಿಧಾನಗಳು ನಾವು ಯಾವ ಥರದ ಜನರನ್ನ ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡೈರೆಕ್ಟ್ ಆಗಿ ಪ್ರಭಾವ ಬೀರುತ್ತೆ. ಈ ಡೋನಟ್ ಚಾರ್ಟ್ ನೋಡಿ, ಇದು ಪಾರ್ಟಿಸಿಪೇಷನ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಟೆಸ್ಟ್ ಶುರು ಮಾಡಿದವರಲ್ಲಿ ಎಷ್ಟು ಜನ ಅದನ್ನ ಪೂರ್ತಿಯಾಗಿ ಮುಗಿಸಿದ್ರು? ಒಂದು ವೇಳೆ ತುಂಬಾ ಜನ ಮಧ್ಯದಲ್ಲೇ ಟೆಸ್ಟ್ ಬಿಟ್ಟು ಹೋಗಿದ್ರೆ ಅದು ಒಂದು ದೊಡ್ಡ ಕ್ಲೂ. ಬಹುಶಃ ಸಮಸ್ಯೆ ಪ್ರಾಡಕ್ಟ್ನಲ್ಲಿಲ್ಲ, ನಾವು ಟೆಸ್ಟ್ ಮಾಡ್ತಿರೋ ವಿಧಾನದಲ್ಲೇನೋ ತಪ್ಪಿರಬಹುದು. ಓಕೆ, ನಾವು ಸಬ್ಜೆಕ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಮೆಥಡ್ ಬಗ್ಗೆನೂ ನೋಡಿದ್ವಿ. ಈಗ ಕೇಸ್ ಬಿಲ್ಡ್ ಮಾಡೋ ಸಮಯ. ಅಂದ್ರ ನಾವು ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ನಮ್ಮ ನಿರ್ಧಾರಗಳನ್ನ ಸಪೋರ್ಟ್ ಮಾಡೋಕೆ ಅಷ್ಟು ಸ್ಟ್ರಾಂಗ್ ಆಗಿದೆಯಾ? ಇದು ನೋಡಿ, $1 ಮಿಲಿಯನ್ ಕ್ವೆಶ್ಚನ್ ಅಂತಾರಲ್ಲ ಹಾಗೆ. ಈಗ ತನಕ ಯಾರು ಮತ್ತು ಹೇಗೆ ಅಂತ ನೋಡಿದ್ವಿ. ಈಗ ಯಾಕೆ ಅನ್ನೋ ಪ್ರಶ್ನೆಗೆ ಬರೋಣ. ಈ ನಿರ್ದಿಷ್ಟ ಸಂಖ್ಯೆಯ ಯೂಸರ್ಸನ್ನೇ ಯಾಕೆ ಆಯ್ಕೆ ಮಾಡಿದ್ವಿ? ಈ ನಂಬರ್ ಸುಮ್ಮನೆ ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ದ ಅಥವಾ ಇದ್ರ ಹಿಂದೆ ಯಾವುದಾದ್ರೂ ಸಾಲಿಡ್ ರೀಸನ್ ಇದೆಯಾ? ಇಲ್ಲಿ ನೋಡಿ, ನಾವು ಕಂಡುಕೊಂಡಿರೋ ವಿಷಯಗಳ ಬಗ್ಗೆ ಒಂದು ಬ್ಯಾಲೆನ್ಸ್ಡ್ ವ್ಯೂ ಇಟ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮತ್ರ ಇರೋ ಎವಿಡೆನ್ಸ್ ಏನ್ ಹೇಳುತ್ತೆ ಮತ್ತೆ ಅದರಿಂದ ಏನನ್ನ ಖಚಿತವಾಗಿ ಹೇಳಕ್ಕಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಜನರನ್ನ ಟೆಸ್ಟ್ ಮಾಡಿ ಇಡೀ ಮಾರ್ಕೆಟ್ ಹೀಗೆ ಇದೆ ಅಂತ ನಾವು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ಅಲ್ವಾ? ಇದೇ ನೋಡಿ ಇಡೀ ತನಿಖೆಯ ಮೂಮೆಂಟ್. ಯೂಸರ್ ಟೆಸ್ಟಿಂಗ್ನಿಂದ ಸಿಕ್ಕಿರೋ ಒಂದು ಪವರ್ಫುಲ್ ಡೈರೆಕ್ಟ್ ಇನ್ಸೈಟ್. ಕೆಲವೊಮ್ಮೆ ಒಂದೇ ಒಂದು ಮಾತು, ಒಂದೇ ಒಂದು ಕೋಟ್ ನಮ್ಮ ಇಡೀ ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡಿಬಿಡ್ಬೋದು. ಇದುವೇ ನಮ್ಮ ತನಿಖೆಯಲ್ಲಿ ಸಿಕ್ಕ ಚಿನ್ನದಂತಹ ಸುಳಿವು. ಸರಿ, ಎಲ್ಲಾ ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿದ ಹಾಗಾಯ್ತು. ಈಗ ಫೈನಲ್ ಸ್ಟೇಜ್, ತೀರ್ಪು ಅಂದ್ರೆ ವರ್ಡಿಕ್ಟ್. ಮತ್ತೆ ನೆಕ್ಸ್ಟ್ ಸ್ಟೆಪ್ಸ್ ಏನು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಆ ನಿರ್ಣಾಯಕ ಕ್ಷಣ ಬಂದೇ ಬಿಡ್ತು. ಇಲ್ಲಿ ಎಲ್ಲಾ ಎವಿಡೆನ್ಸ್ನ ಇಟ್ಟುಕೊಂಡು ತೂಕ ಮಾಡ್ತೀವಿ. ನಮ್ಮ ಒರಿಜಿನಲ್ ಗೋಲ್ಗಳನ್ನ ನೆನಪಿಸ್ಕೊಂಡ್ರೆ ಈ ಟೆಸ್ಟ್ ಗ್ರೂಪ್ ನಮ್ಮ ಅಸಂಪ್ಷನ್ಸ್ನ ವ್ಯಾಲಿಡೇಟ್ ಮಾಡಕ್ಕೆ ಸಾಕಾಗಿತ್ತಾ? ಉತ್ತರ ತುಂಬಾನೇ ಕ್ಲಿಯರ್ ಆಗಿರಬೇಕು, ಹೌದು ಅಥವಾ ಇಲ್ಲ. ಯಾಕಂದ್ರೆ ಈ ತೀರ್ಮಾನವೇ ನಮ್ಮ ತನಿಖೆಯ ಮುಂದಿನ ದಾರಿನ ನಿರ್ಧಾರ ಮಾಡುತ್ತೆ. ಒಂದು ವೇಳೆ ನಮ್ಮ ತನಿಖೆ ಮುಂದುವರಿಯಿತು ಅಂದ್ರೆ ನಮ್ಮ ಮುಂದಿನ ಸ್ಟೆಪ್ಪು ತುಂಬಾನೇ ಕ್ಲಿಯರ್ ಮತ್ತು ಆಕ್ಷನಬಲ್ ಆಗಿರುತ್ತೆ. ಅದೇ ನೆಕ್ಸ್ಟ್ ರೌಂಡ್ ಆಫ್ ಟೆಸ್ಟಿಂಗ್ಗೆ ಟಾರ್ಗೆಟ್ ನಂಬರ್ ಎಷ್ಟು ಅಂತ ಫಿಕ್ಸ್ ಮಾಡೋದು. ಇದು ನಮ್ಮ ತನಿಖೆಯನ್ನ ಇನ್ನಷ್ಟು ಆಳವಾಗಿಸೋಕೆ, ನಮ್ಮ ತೀರ್ಮಾನಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಎವಿಡೆನ್ಸ್ ನಮ್ಮ ಮುಂದಿದೆ. ಈ ಇಡೀ ತನಿಖಾ ಫ್ರೇಮ್ವರ್ಕ್ ಅನ್ನ ಯಾವುದೇ ಪ್ರಾಜೆಕ್ಟ್ಗೆ ಅಪ್ಲೈ ಮಾಡ್ಬೋದು. ಎಲ್ಲಾ ಸಾಕ್ಷಿಗಳನ್ನ ನೋಡಿದ ಮೇಲೆ ಕೊನೆಗೆ ಕೇಳ್ಕೋಬೇಕಾದ ಪ್ರಶ್ನೆ ಒಂದೇ: ನಮ್ಮ ಊಹೆಗಳನ್ನ ವ್ಯಾಲಿಡೇಟ್ ಮಾಡೋಕೆ ನಾವು ಮಾಡಿರೋದು ಸಾಕಾಗಿತ್ತಾ? ಅಂತಿಮ ತೀರ್ಪು ಆ ಸಾಕ್ಷ್ಯದಲ್ಲೇ ಇರುತ್ತೆ.